ನೆಲಮಂಗಲ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಇಂದು ಮಾನ್ಯ ಸುಪ್ರೀಂ ಕೋರ್ಟಿನ ನಿರ್ದೇಶನದ ಮೇರೆಗೆ ನಾವು ಎಲ್ಲ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ತೋರದೆ ಫುಟ್ಪಾತ್ ಅನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಮಾಡ್ಕೊಂಡಿದ್ದೀವಿ. ಈ ಒಂದು ಸುಪ್ರೀಂ ಕೋರ್ಟಿನ ನಿರ್ದೇಶನದ ನಿಮಿತ್ತ ನಾವು 17/6/2026 ಒಂದು ತಿಂಗಳು ಮುಂಚೆನೆ ನಾವು ಪೇಪರ್ ನೋಟಿಫಿಕೇಶನ್ ಹಾಕಿದ್ದೀವಿ. ಆದ ನಂತರ ನಾವು ನಿನ್ನೆ ಎಲ್ಲ ಅಂಗಡಿಗಳಿಗೂ ನಾವು ಖುದ್ದಾಗಿ ನೋಟಿಸ್ ಜಾರಿ ಮಾಡಿದ್ದೀವಿ. ನಿಮ್ಮ ವಸ್ತುಗಳ ಹ್ಯಾಂಡ್ ಕರಪತ್ರಗಳನ್ನ ಹೊಡೆಸಿ ಎಲ್ಲ ಅಂಗಡಿಗಳಿಗೂ ಫುಟ್ಪಾತ್ ಮೇಲೆ ಒತ್ತುವರಿ ಮಾಡ್ಕೊಂಡಿರೋರಿಗೆ ನಾವು ಕರಪತ್ರಗಳನ್ನ ಹಂಚಿ ನಾವು ನಿಯಮಾನುಬದ್ಧವಾಗಿ ಇಂದು ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ಸೊಂಡೆಗೊಪ್ಪ ಮುಖ್ಯ ರಸ್ತೆ ಇದ್ದು ಸಾರ್ವಜನಿಕರು ಅತಿ ಹೆಚ್ಚಾಗಿ ಓಡಾಡ್ತಕ್ಕಂಥ ಜಾಗ, ಜನಸಂದಣಿ ಇರ್ತಕ್ಕಂಥ ಜಾಗ, BMTC ಬಸ್ಸುಗಳು ಸಹ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಇದು ತುಂಬಾ ಕಾರ್ನರ್ ಪೀಸ್ ಇರೋದ್ರಿಂದ ತುಂಬಾ ಸಾರ್ವಜನಿಕರು ಓಡಾಡ್ತಾರೆ. ಈ ಒಂದು ಫುಟ್ಪಾತ್ ಸಾರ್ವಜನಿಕರಿಗೆ ತುಂಬಾ ಅವಶ್ಯಕವಾಗೈತೆ. ಭಾರತದ ಸಂವಿಧಾನದ 19ನೇ ವಿಧಿಯಡಿಯಲ್ಲಿ ಜೀವಿಸುವ ಹಕ್ಕು ಏನಿದೆಯಲ್ಲ ಆ ಹಕ್ಕಿನ ಅಡಿನಲ್ಲಿ ಅವರಿಗೆ ಒಂದು ಫುಟ್ಪಾತ್ ಅನ್ನ ನಾವು ತೆರವು ಮಾಡಿಕೊಡ್ಬೇಕಾಗಿರುತ್ತೆ. ಸರ್ಕಾರಿ ಅಧಿಕಾರಿಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ಪುಷ್ಟಿ ನೀಡುವಂತೆ ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಅಥವಾ ನಿರ್ದೇಶನ ಸಹ ಇತ್ತು. ಅದರ ಹಿನ್ನೆಲೆಯಲ್ಲಿ ಇಂದು ನಾವು ಪ್ರಾರಂಭದ ಮೊದಲನೇ ದಿನ ನೆಲಮಂಗಲ ನಗರಸಭೆಯ ವ್ಯಾಪ್ತಿಯ ಪ್ರಮುಖ ಬೀದಿಗಳಲ್ಲಿ ನಾವು ದಿನೇ ಹಂತವಾಗಿ ಪೇಪರ್ ನೋಟಿಫಿಕೇಶನ್ ಇದೆ. ಎಲ್ಲರೂ ಬೇಕಾದ್ರೆ ಪೇಪರ್ ನೋಡಬಹುದು. ನೀವು ಏನೋ ರಸ್ತೆಗಳಿಗೆ ಎನ್ಕ್ರೋಚ್ಮೆಂಟ್ ಮಾಡಿ ಪಾದಚಾರಿ ಮಾರ್ಗಗಳನ್ನ ನೀವು ಅತಿಕ್ರಮಿಸಿ ಅವ್ರಿಗೆ ತೊಂದರೆಯನ್ನು ಉಂಟು ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ ಎಲ್ಲದನ್ನು ನಾವು ತೆರವುಗೊಳಿಸುವ ಕಾರ್ಯವನ್ನು ನಾವು ಮಾಡ್ತೀವಿ. ನೀವುಗಳು ಇನ್ನೊಬ್ಬರಿಗೆ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನೀವು ಬದುಕಿ ಇದರನ್ನ ಬದುಕೋದಿಕ್ಕೆ ಬಿಡಬೇಕು. ಈ ಹಿಂದೆ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಹತ್ರ ಬಂದು ಲೆಟರ್ನ ಕೊಡೋದಂದ್ರೆ ಸೂಕ್ತ ಸ್ಥಳವನ್ನ ಕೊಡಿ ಅಂತ, ನೀವು ಸೂಕ್ತ ಸ್ಥಳ ನಿಗದಿ ಮಾಡದೇ ಏಕಾಏಕಿ ತೆರವುಗೊಳಿಸ್ತಿದ್ದೀರಾ ಅಂತ ಆರೋಪ. ಬೀದಿ ಬದಿ ವ್ಯಾಪಾರಿಗಳು ಅಂತ ಅಂದ್ರೆ ತಳ್ಳಗಾಡಿಯಿಂದ ತೊಳ್ಕೊಂಡೋಗಿ ವ್ಯಾಪಾರ ಮಾಡೋಂಥವ್ರನ್ನ ಬೀದಿ ಬದಿಗಳು ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಅವ್ರಿಗೆ ಒಂದು ನಾವು ಬೀದಿ ಬದಿ ವ್ಯಾಪಾರಿಗಳು ಅಂತ ಅವ್ರಿಗೆ ಒಂದು ಕೊಟ್ಟಿರ್ತೇವೆ ಐಡೆಂಟಿ ಕಾರ್ಡ್. ಅದರ ನಿಮಿತ್ತ ಅವರು ತೊಳ್ಕೊಂಡೋಗಿ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡಬೇಕು. ಅದನ್ನ ಬಿಟ್ಟು ಸಾರ್ವಜನಿಕರ ಅನುಕೂಲಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಪಾದಚಾರಿ ಮಾರ್ಗಗಳ ಮೇಲೆ ಅಂಗಡಿಗಳನ್ನು ಇಟ್ಕೊಂಡು ಮಾಡೋದು ತಪ್ಪಿದೆ. ಈ ಒಂದು ನಿಮಿತ್ತ ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿಗಳು AWA ಮತ್ತೆ ಕಚೇರಿ ಮುಂದೆ ಅದನ್ನು ತೆಗೆಸ್ತೀವಿ, ನಾವು ಎಲ್ಲದನ್ನು ತೆಗೆಸ್ತೀವಿ ಅಂತ ಹೇಳಿ ಪೇಪರ್ ನೋಟಿಫಿಕೇಶನ್ ಅಲ್ಲಿ ಬೀದಿ ಹೆಸರು ಸಹ ಹಾಕಿದ್ದೀವಿ. ಇದಕ್ಕೆ ನಾವು ನಮ್ಮ AWA ಅವರ ಸಾರಥ್ಯ, ತಿಮ್ಮೇಗೌಡರಾದಂತ AWA ಅವರ ಸಾರಥ್ಯ ಹಾಗೂ ನಮ್ಮ ಇಂಜಿನಿಯರ್ ಶ್ರೀನಿವಾಸ್ ಅವರ ಸಾರಥ್ಯ ಹೇಳಿ, ಆಮೇಲೆ ಎಲ್ಲಾ ಪೊಲೀಸರ ಸಹಕಾರ, ಟ್ರಾಫಿಕ್ ಪೊಲೀಸ್ನವರ ಸಹಕಾರ, ಲಾ ಅಂಡ್ ಆರ್ಡರ್ ಪೊಲೀಸ್ನವರ ಸಹಕಾರ, ಎಲ್ಲ ಇಲಾಖೆಯಿಂದ ನಾವು ಎಲ್ಲರದನ್ನು ಸಪೋರ್ಟ್ ತಗೊಂಡಿದ್ದೀವಿ. ಮತ್ತು ನೀವೆಲ್ಲ ಸಾರ್ವಜನಿಕರು ನಮ್ಮ ಸಮ್ಮುಖದಲ್ಲಿ ಇದ್ದೀರಾ. ನಿಮ್ಮ ಸಾರ್ವಜನಿಕರಿಂದ ಸಾಕಷ್ಟು ದೂರ ಬಂದಿತ್ತು. ಫುಟ್ಪಾತ್ ಒತ್ತುವರಿಯಾಗಿ ಓಡಾಡಕ್ಕೆ ತೊಂದರೆ ಆಗೋದು, ಮತ್ತೆ ಗಾಡಿಗಳನ್ನ ರೋಡಲ್ಲಿ ನಿಲ್ಲಿಸಿ ಆಕ್ಸಿಡೆಂಟ್ ಆಗ್ತಿತ್ತು. ಅದರಿಂದ ಸಾಕಷ್ಟು ದೂರ ಬಂದಿತ್ತು. ಆಮೇಲೆ ಸಾರ್ವಜನಿಕರಿಂದ ಮತ್ತೆ ಈ ಮೀಡಿಯಾಗಳಿಂದ ಎಲ್ಲ ಕಂಪ್ಲೇಂಟ್ ಸಹ ಬಂದಿತ್ತು. ಸೊ ಇದರಿಂದ ನಾವು ಮೊದಲಿಗೆ ಪೇಪರ್ ನೋಟಿಫಿಕೇಶನ್ ಕೊಟ್ವಿ. ಯಾರು ರೋಡ್ ಒತ್ತುವರಿ ಮಾಡಿ 17/6ಕ್ಕೆ ಪೇಪರ್ ನೋಟಿಫಿಕೇಶನ್ ಕೊಟ್ವಿ, ಯಾರು ಒತ್ತುವರಿ ಮಾಡಿ ರೋಡ್ಗೆ ರ್ಯಾಂಪ್ ಅಲ್ಲಿ, ಅಂಗಡಿಗಳಲ್ಲಿ ಮತ್ತೆ ಮಿಸ್ ಅಲ್ಲಿ ಏನು ಹಾಕ್ಬಾರ್ದು ಅಂತ. ಅದೇ ರೀತಿ ನನ್ನ ನೋಟಿಸ್ ಕೊಟ್ಟಿದ್ದೀವಿ. ಈಗ 1,000 ಪಾಂಪ್ಲೆಟ್ ಹೊಡಿಸಿ ಎಲ್ಲರೂ ರೋಡ್ಗೂ ಹಂಚಿದ್ದೀವಿ. ಸೊ ಇದರಿಂದ ಇವತ್ತು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿ ಫುಟ್ಪಾತ್ ಮೇಲೆ ಇರುವಂತ ಮೆಸ್ಗಳು, ಆಮೇಲೆ ಅವ್ರೇನು ಅಂಗಡಿ, ಪೆಟ್ಟಿ ಅಂಗಡಿಗಳು ಮತ್ತೆ ಟೇಬಲ್ ಇಟ್ಟಿದೆಲ್ಲ ಫುಟ್ಪಾತ್ ಮೇಲೆ ಇರ್ತಕ್ಕಂಥದ್ದೆಲ್ಲ ತೆರವುಗೊಳಿಸ್ತಾ ಇದೀರಿ. ನೀವು ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರಲ್ಲ ಸರ್, ನಿಮ್ದು ಫಸ್ಟ್ ಬಿಲ್ಡಿಂಗ್ ಹೊಡೆದ್ಬಿಟ್ಟು ನಂತರ ಫುಟ್ಪಾತ್ ತೆಗೆಸಿ ಅಂತ ಜನ ಒಂದಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಲ್ಲ, ಅದನ್ನು ತೆರವುಗೊಳಿಸ್ತೀವಿ. ಅದನ್ನ ಶೀಘ್ರದಲ್ಲಿ ಅದನ್ನ ಕ್ರಮ ಕೈಗೊಳ್ತೀವಿ. ಅದು ಇಲ್ಲ, ಅದನ್ನ ಆದಷ್ಟು ಬೇಗ ಕ್ರಮ ಕೈಗೊಳ್ಳಕ್ಕೆ ಕಂಪ್ಲೇಂಟ್ ಬಂದಿ ಅದನ್ನು ತೆರವುಗೊಳಿಸ್ತೀವಿ. ಕಚೇರಿ ಮುಂದೆನೂ ಸಹ ಸಾಕಷ್ಟು ಹೌದೌದು, ಅದು ಖಂಡಿತ. ಈಗ ಪಾಂಪ್ಲೆಟ್ ಹಾಕಿದೀವಿ. ಇಲ್ಲಿಂದ ಬಸವನಹಳ್ಳಿ ಸರ್ಕಲ್ ಇಂದ ಬಿನ್ಮಂಗ್ಳದವರೆಗೂ ನೆಕ್ಸ್ಟ್ ವಾರ. ಆಮೇಲೆ ವಾಜಳ್ಳಿ ರೋಡ್ ಒಂದಿದೆ, ಆಮೇಲೆ ಪೇಟೆ ಬೀದಿ ರೋಡ್ ಇದೆ, ಆಮೇಲೆ ಈ ಕಡೆ ಅಷ್ಟಗುಂಟೆಯಿಂದ ಗೆಜ್ಜಿ ರೋಡ್, ಅದೆಲ್ಲ ಪಾಂಪ್ಲೆಟ್ ಹೊಡಿಸಿ ಸಾರ್ವಜನಿಕರಿಗೆ ಸುಮಾರು 2,000 ಪಾಂಪ್ಲೆಟ್ ಹೊಡಿಸಿ ಎಲ್ಲರಿಗೂ ಹಂಚಿದೀವಿ. ಜನಕ್ಕೆ ಟೈಮ್ ಕೊಡ್ತಾ ಇದೀವಿ. ಟೈಮ್ ಕೊಟ್ಟರು ಅವ್ರು ತೆರವುಗೊಳಿಸ್ತಾ ಇಲ್ಲ. ಆದ್ರಿಂದ ಇವತ್ತು ಪೊಲೀಸ್ ಇಲಾಖೆಯವರು, PWD, ಬೆಸ್ಕಾಂ ಅವರು ಎಲ್ಲ ಒಗ್ಗಟ್ಟಾಗಿ ಇವತ್ತು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ. ಜನನೂ ಸ್ಪಂದಿಸ್ತವ್ರೆ. ಅವರು ಸಹ ನಮ್ಮ ಹತ್ರ ಕೋಆಪರೇಷನ್ ಕೊಟ್ಟು ತೆರವುಗೊಳಿಸಕ್ಕೆ ಅವರು ಸಹ ಸಹಕರಿಸ್ತವ್ರೆ. ಏನಿಲ್ಲ, ನಮ್ದೇನ್ ತಪ್ಪಿಲ್ಲ. ಜನಗಳು ಅವ್ರು ಕೊಟ್ಟಿರೋದು ಅಂಗಡಿಯಿಂದ ಈಚೆ ಬಂದು ವ್ಯಾಪಾರ ಮಾಡ್ತಾರೆ. ಅದರಿಂದ ಸಾಕಷ್ಟು ಟ್ರಾಫಿಕ್ ತೊಂದರೆ ಆಗ್ತದೆ.